ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಸ್ಪೆಷಲಾಗಿ ಇವತ್ತು ಒಂದು ವಿಷಯನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಅಂತ ವಿಡಿಯೋ ಕೊನೆವರೆಗೂ ನೋಡಿ. ನಾವು ಹೊಸ ಮನೆ ಬಂದಮೇಲೆ ನಾನಿನ್ನು ಯಾವುದೂ ಹೋಮ್ ಟೂರ್ ಮಾಡಿಲ್ಲ. ಸೊ ಹಾಗಾಗಿ ನಾನಿವಾಗ ಹೋಮ್ ಟೂರ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮದು ಒಂದು ದೊಡ್ಡ ರೂಮ್ ಇದೆ, ನಾವು ಮಲ್ಕೊಳ್ಳೋಂಥ ರೂಮು. ಅದನ್ನು ನಿಮಗೆ ಹೋಮ್ ಟೂರ್ ಮಾಡೋಣ ಅಂತೇಳಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಎಂಟ್ರೆನ್ಸಲ್ಲಿ ಬಂದಿದ್ದ ತಕ್ಷಣವೇ ಒಂದು ಬೆಡ್ ಸಿಗುತ್ತೆ. ಬೆಡ್ ಕವರ್ ಆದಮೇಲೆ ಪಕ್ಕದಲ್ಲೇ ಒಂದು ವಾರ್ಡ್ರೋಬ್ ಸಿಗುತ್ತೆ. ಆ ವಾರ್ಡ್ರೋಬ್ ಪಕ್ಕದಲ್ಲೇ ಫಸ್ಟು ಇದರಲ್ಲಿ ನನ್ನ ಮಗಳು ಬಟ್ಟೆ ಹಾಕ್ಕೊಂಡಿದ್ದಾಳೆ. ಅಂದರೆ ಕೆಲವೊಂದು ಫ್ರಾಕ್ಸು, ಲೆಹೆಂಗಾ, ಈ ಥರದ ಸುಮಾರು ಐಟಮ್ಸು ಮೇಲುಗಡೆ ಇದರಲ್ಲಿ ಇಟ್ಟಿದ್ದಾಳೆ. ಕೆಳಗಡೆ ಪೋರ್ಷನಲ್ಲಿ ಸೊ ಆ ಡೈಲಿ ಯೂಸಿನ ಡ್ರೆಸ್ಸನ್ನು ಇಟ್ಟಿದ್ದಾಳೆ. ಹಾಗೆ ಇನ್ನು ಕೆಳಗಡೆ ಬಂದರೆ ನನ್ನ ಡ್ರೆಸ್ಸನ್ನು ಇಟ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಚಿಕ್ಕದು ಒಂದು ಡ್ರಾಯರ್ ಕೊಟ್ಟಿದ್ದಾರಲ್ವ, ಅದರೊಳಗಡೆ ಸೊ ಮೇಕಪ್ ಐಟಮ್ಸ್ ಎಲ್ಲನ ಇಟ್ಕೊಂಡಿದ್ದಾಳೆ ನನ್ನ ಮಗಳು. ಪಕ್ಕದಲ್ಲಿ ಏನೇನಿದೆಯೋ ಅದರಲ್ಲಿ ನಾನು ಇಟ್ಕೊಂಡಿದ್ದೀನಿ, ಒಂದಿದ್ರಲ್ಲಿ ನನ್ನ ಮಗಳು ಇಟ್ಕೊಂಡಿದ್ದಾಳೆ ಚಿಕ್ಕವಳು. ಇನ್ನು ಈ ಪೋರ್ಷನಲ್ಲಿ 3 ಕಬಾರ್ಡನ್ನು ಕೊಟ್ಟಿದ್ದಾರೆ ದೊಡ್ಡದಾಗಿ. ಇದು ಚಿಕ್ಕದು ಕಬಾರ್ಡಲ್ಲಿ ಮೇಕಪ್ ಐಟಮ್ ಇಟ್ಕೊಳ್ಳೋಂಥದ್ದು. ಇನ್ನು ಅದರ ಪಕ್ಕದಲ್ಲಿ ಒಂದು ಪೋರ್ಷನ್ ಇದೆ, ಅದರಲ್ಲಿ ನನ್ನ ದೊಡ್ಡ ಮಗಳು ಇಟ್ಕೊಂಡಿದ್ದಾಳೆ ಅವಳು ಪೂರ್ತಿನ. ಸೊ ಫಸ್ಟ್ ಪೋರ್ಷನಲ್ಲಿ ಅವಳ ಡ್ರೆಸ್ ಎಲ್ಲ ಇಟ್ಕೊಂಡಿದ್ದಾಳೆ. ಸೆಕೆಂಡ್ ಪೋರ್ಷನಲ್ಲಿ ಅವಳದೇ ಡೈಲಿ ಯೂಸಿಂಗ್ ಇಟ್ಕೊಂಡಿದ್ದಾಳೆ. ಮೊದಲನೇದಾಗಿ ಇದು ನೋಡಿ ಮೇಲ್ಗಡೆ ಇದೆಯಲ್ವಾ, ಫಸ್ಟ್ ಪೋರ್ಷನಲ್ಲಿ ಸ್ವಲ್ಪ ಹ್ಯಾಂಗರ್ ಇತ್ತು, ಅದನ್ನೇ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ. ಈ ಥರನ ಲೆಹೆಂಗಾಗಳು, ಫ್ರಾಕ್ಗಳು ಈ ಥರ ಹಾಕ್ಕೊಂಡು ಇನ್ನೂ ಸ್ವಲ್ಪ ತರಿಸ್ಕೋಬೇಕು. ಬಟ್ ನನಗಿನ್ನೂ ಟೈಮ್ ಆಗಿಲ್ಲ ತರ್ಕೊಳ್ಳೋದಕ್ಕೆ. ಹಾಗಾಗಿ ಇಷ್ಟನ್ನು ಮ್ಯಾನೇಜ್ ಮಾಡಿಕೊಂಡು ಹಾಕಿದ್ದೀನಿ. ಇನ್ನು ಡ್ರೆಸ್ಗಳೆಲ್ಲ ತುಂಬ ದಪ್ಪ ಇರೋದ್ರಿಂದ ನಾವು ಹೇಗೆ ಮಡ್ಚಿಕ್ಕಿದ್ರೂ ದೊಡ್ಡ ಕಾಣಿಸ್ತಾ ಇತ್ತು ಅದು. ಇನ್ನು ಸೆಕೆಂಡ್ ಪೋರ್ಷನಲ್ಲಿ ಡೈಲಿ ಯೂಸಿಂದು ಡ್ರೆಸ್ ಎಲ್ಲ ಹಾಕಿದ್ದಾಳೆ. ಇನ್ನು ಕೆಳಗಡೆ ಬಂದರೆ ನನ್ನ ಡ್ರೆಸ್ಸನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಪಕ್ಕದಲ್ಲಿ ಬಂದರೆ ಸೊ ಅಟ್ಯಾಚ್ ಬಾತ್ರೂಮ್ ಇದೆ. ಆ ಬಾತ್ರೂಮ್ ಎದುರುಗಡೆನೇ ನಾವು ಮೇಕಪ್ ಮಾಡೋ ಅಂಥದ್ದು ಮಿರರ್ ಹಾಕಿದ್ದಾರೆ. ಸೊ ಅದು ನೋಡಿ ತೋರಿಸ್ತಾ ಇದ್ದೀನಿ ಇವಾಗ. ಕಿಟಕಿ ಇದೆ ಒಂದು ಪಕ್ಕದಲ್ಲೇ. ಆ ಕಿಟಕಿ ಪಕ್ಕದಲ್ಲೇ ಒಂದು ಮಿರರ್ ಇದೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಾನು ಈ ಸ್ನಾನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಎಂಟ್ರೆನ್ಸಲ್ಲೇ ಮೇಕಪ್ ಮಾಡ್ಕೊಳ್ಳೋ ಅಂಥದ್ದು ಚೆನ್ನಾಗಿದೆ. ಸೊ ಇನ್ನು ಮೇಕಪ್ ಮಾಡೋಂಥ ಪ್ರಾಡಕ್ಟ್ ಯಾವುದಿದೆ ಅಂತ ತೋರಿಸ್ತಾ ಹೋಗ್ತೀನಿ, ವಿಡಿಯೋ ನೋಡಿ ಹಾಗೆಯೇ. ಸೊ ನೋಡಿ ಮೊದಲನೇ ಪೋರ್ಷನಲ್ಲಿ ಕೆಲವೊಂದು ಬಾಡಿ ಲೋಷನ್ನು, ಹಾಗೆ ಮಕ್ಕಳದ್ದು ಬಾಡಿ ಲೋಷನ್ನು, ಕ್ರೀಮ್ಸು, ಹಾಗೆ ಪರ್ಫ್ಯೂಮು, ಸೊ ಐಲೈನರು ಮತ್ತು ನೈಲ್ಸ್ಗೆ ಹಾಕ್ಕೊಳ್ಳೋದು ಎಲ್ಲನೂ ಅಲ್ಲಿ ಇಟ್ಟಿದ್ದೀವಿ. ಇನ್ನು ಕೆಳಗಡೆ ಬಂದರೆ ಒಂದು ಚಿಕ್ಕದು ಮಕ್ಕಳದು ಮಿರರ್ ಇಟ್ಕೊಂಡಿದ್ದಾರೆ ಆಟ ಆಡೋದಕ್ಕೆ ಅಂತ, ಅವ್ರು ಇಟ್ಕೊಂಡಿದ್ದಾರೆ. ಹಾಗೆ ಒಂದು ಸ್ಪಿಂಜ್ ಪೌಡರು, ಹಾಗೆ ಬಾಡಿ ಲೋಷನ್ನು. ಇನ್ನು ಕೆಳಗಡೆ ಬಂದರೆ ಪಾಪದು ಪೌಡರು, ಕ್ರೀಮ್ಸು, ಮೈ ಪಾಲಿಶು ಎಲ್ಲ ಈ ಥರನ ಇಟ್ಕೊಂಡಿದ್ದೀವಿ. ಸಿಂಪಲ್ಲಾಗಿ ಈ ಥರ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀವಿ. ನಮ್ಮ ಪಾಪು ಇದ್ದಾನಲ್ವ ಒಂದು ಕಡೆ ಇರಲಿ, ನಾನು ಎಲ್ಲ ಕಡೆನೂ ತೆಗ್ದಾಕ್ತಾ ಇರ್ತಾನೆ, ಅದಕ್ಕಾಗಿ. ಸೊ ನಾನು ಹಾಗೆ ಒಂದು ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ, ಹೇಗಿದೆಯೋ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಏನು ಜೋಡಿಸಿಲ್ಲ. ಇನ್ನು ಮಿರರ್ ಕೆಳಗಡೆ ಒಂದು ಚಿಕ್ಕ ಡ್ರಾ ಕೊಟ್ಟಿದ್ದಾರೆ, ಅದರಲ್ಲಿ ಸೊ ಕೆಲವೊಂದು ಸಾಕ್ಸ್ ಇಟ್ಟಿದ್ದೀನಿ. ಸೊ ID ಕಾರ್ಡ್ ಆ ಥರದವೆಲ್ಲ ಏನಾದರೂ ಬೇಕಂದರೆ. ಇನ್ನು ಕೆಳಗಡೆ ಇನ್ನೂ ಒಂದು ಡ್ರಾ ಇದೆಯಲ್ಲ, ಅದರಲ್ಲಿ ಫೈಲ್ಸ್ ಎಲ್ಲ ಚಿಕ್ಕಂದ ಉಕ್ಕ ನೋಡಿ ಬೇಕಾಗಿರೋಂಥ ಥಿಂಗ್ಸನ್ನು ಇಟ್ಕೊಂಡಿದ್ದೀವಿ. ಇನ್ನು ಒಳಗಡೆ ಅದ್ರ ಎದುರುಗಡೆನೇ ಇದೆಯಲ್ವ ಅಟ್ಯಾಚ್ ಬಾತ್ರೂಮು. ನೋಡಿ ಬಾತ್ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ, ಚೆನ್ನಾಗಿದೆ. ಸೊ ಅಲ್ಲೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಇಲ್ಲೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಒಂದು ಕಡೆ ಬ್ರಷು, ಒಂದು ಕಡೆ ಫೇಸ್ ವಾಶ್ ಮಾಡ್ಕೊಳ್ಳೋ ಅಂಥದ್ದನ್ನು ಪ್ರಾಡಕ್ಟನ್ನು ಇಟ್ಟಿದ್ದೀನಿ. ಆ ಕಡೆ ಶಾಂಪು ಇಟ್ಟಿದ್ದೀನಿ, ಸೋಪ್ ಇಟ್ಟಿದ್ದೀನಿ, ಮಕ್ಕಳು ಸೋಪು 2-3 ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲ ಸೋಪ್ ಬೇಕಲ್ಲ, ಅದಕ್ಕಾಗಿ. ಇನ್ನು ಗೀಝರ್ ಕೊಟ್ಟಿದ್ದಾರಲ್ವ, ಅಲ್ಲಿಂದ ಸ್ನಾನ ಮಾಡೋವಂಥದ್ದು. ತುಂಬಾ ಚೆನ್ನಾಗಿದೆ, ರೂಮ್ ದೊಡ್ಡದಲ್ಲೇ ಇದೆ. ಸೊ ನಾವು ಮಲ್ಕೊಳ್ಳೋಂಥ ರೂಮೂ ತುಂಬ ದೊಡ್ಡದಾಗೇ ಇದೆ. ಸೊ ಬೆಡ್ ತಂದಿಲ್ಲ, ಬೆಡ್ಡೆಲ್ಲ ತಂದಮೇಲೆ ಇನ್ನೂ ಒಂದು ಚೆನ್ನಾಗಿ ಫುಲ್ ಹೋಮ್ ಟೂರ್ ಮಾಡ್ತೀನಲ್ಲ ಆವಾಗ ತೋರಿಸ್ತೀನಿ. ನಾನಿನ್ನು ಕರ್ಟನ್ ಏನೂ ಕೂಡ ಆ್ಯಡ್ ಮಾಡಿಲ್ಲ. ಸೊ ಆವಾಗ ನಿಮಗೆ ವಿಡಿಯೋ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.